ವಿಶ್ವದ ದೊಡ್ಡಣ್ಣ ಎಂಬಂತೆ ಪೋಸ್ ಕೊಟ್ಟು ಮೆರೀತಾ ಇದ್ದ ಅಮೆರಿಕ ಈಗ ಅತ್ಯಂತ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಡಾಕ್ಟರ್ ಬರೆದುಕೊಟ್ಟ ಔಷಧಿ ಖರೀದಿಸಲು ಅಮೆರಿಕನರು ಕಷ್ಟಪಡ್ತಾ ಇದ್ದಾರೆ. ಇರಲು ಮನೆಯೂ ಇಲ್ಲದೆ ಲಕ್ಷಗಟ್ಟಲೆ ಅಮೆರಿಕನರು ನಿರ್ಗತಿಕರಾಗಿದ್ದಾರೆ. ಇದು ನಾನು ಹೇಳಿದಲ್ಲ, ಅಮೆರಿಕ ದೇಶದ ವೆರ್ಮಂಟ್ ರಾಜ್ಯದ ಸೆನೆಟರ್ ಹೇಳಿದ ಮಾತು. ಟ್ರಂಪ್ 2ನೇ ಬಾರಿ ಅಧ್ಯಕ್ಷರಾದ ಮೇಲೆ ಹಲವು ವಿಷಯಗಳನ್ನ ಕಡೆಗಣಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಪ್ರಿಸ್ಕ್ರಿಪ್ಷನ್ ಔಷಧಿಗಳಿಗೆ ಅತಿ ಹೆಚ್ಚು ಬೆಲೆ ಅಮೆರಿಕದಲ್ಲಿದ್ದು ಸರಿಯಾದ ಆರೋಗ್ಯ ವ್ಯವಸ್ಥೆಯೇ ಇಲ್ಲ. 4 ಜನರಲ್ಲಿ ಒಬ್ಬನಿಗೆ ಡಾಕ್ಟರ್ಗಳು ನೀಡುವ ಔಷಧಿಗಳನ್ನ ಖರೀದಿಸುವ ತಾಕತ್ತು ಕೂಡ ಇಲ್ಲ. 8 ಲಕ್ಷ ಅಮೆರಿಕನ್ನರು ಮನೆಗಳಿಲ್ಲದೆ ನಿರಾಶ್ರಿತರಾಗಿದ್ದಾರೆ. ಲಕ್ಷಾಂತರ ಅಮೆರಿಕನ್ನರು 50ರಿಂದ 60% ದುಡಿಮೆಯನ್ನ ಕೇವಲ ವಸತಿಗಾಗಿಯೇ ಖರ್ಚು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ. ಸಾಮಾನ್ಯ ಅಮೆರಿಕನ್ನರ ಸ್ಥಿತಿ ಹೀಗಿದ್ರು ಟ್ರಂಪ್ ಬಂದ ಬಳಿಕ ಅಮೆರಿಕದ ಅತಿ ಶ್ರೀಮಂತರಾದ ಎಲಾನ್ ಮಸ್ಕ್, ಮಾರ್ಕ್ ಜುಕರ್ಬರ್ಗ್, ಜೆಫ್ ಬೆಜೋಸ್ ಆಸ್ತಿಯಲ್ಲಿ $233 ಬಿಲಿಯನ್ ಹೆಚ್ಚಾಗಿದೆ. ಈ ಮೂವರು ಟ್ರಂಪ್ ಪ್ರಮಾಣ ವಚನದಲ್ಲಿ ಭಾರಿ ಸಂಭ್ರಮದಿಂದ ಪಾಲ್ಗೊಂಡಿದ್ರು. ಇದನ್ನ ಹೇಳಿದಾಗ ನಿಮಗೆ ಭಾರತದ್ದು ಏನಾದರೂ ನೆನಪಾಯ್ತಾ? ಕಮೆಂಟ್ ಮಾಡಿ.